ಕದನ ವಿರಾಮವನ್ನ ಜಾರಿಗೆ ತಂದ್ರ. ಕದನ ವಿರಾಮದ ಘೋಷಣೆ ಆಗದಿದ್ದರೆ ಏನಾಗ್ತಿತ್ತು? ನನ್ನ ಆಡಳಿತ ಕದನ ವಿರಾಮ ಜಾರಿಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದೆ ಅಂತಾರೆ ಟ್ರಂಪ್. ಮತ್ತೆ ಕದನ ವಿರಾಮದ ಕ್ರೆಡಿಟ್ ಅನ್ನ ಪಡೆಯೋದಕ್ಕೆ ಟ್ರಂಪ್ ಮುಂದಾಗಿರೋದ್ರಲ್ಲಿ ಅನುಮಾನ ಬೇಡ. ಭಾರತ ಮತ್ತು ಪಾಕ್ ನಡುವೆ ಒತ್ತಡವನ್ನ ಹೇರಿ ಕದನ ವಿರಾಮವನ್ನ ಜಾರಿಗೊಳಿಸಿದ್ರ. ಇದರ ಬಗ್ಗೆ ಕೂಡ ಇವತ್ತು ಮೋದಿ ಮಾತಾಡ್ತಾರ ನೋಡ್ಬೇಕು. ಕದನ ವಿರಾಮ ಘೋಷಿಸದಿದ್ರೆ ಎರಡೂ ದೇಶಗಳ ಮಧ್ಯೆ ಅನಾಹುತ ಸಂಭವಿಸ್ತಾ ಇತ್ತು. ನನ್ನ ಆಡಳಿತದಲ್ಲಿ ಕದನ ವಿರಾಮ ಜಾರಿಗೊಳಿಸಿದ್ದೀನಿ ಅಂತ ಕಾಲರ್ ಎಗರಿಸುವಂತಹ ಕೆಲಸವನ್ನ ಟ್ರಂಪ್ ಮಾಡಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಅರುಣ್, ಇದು ಕದನ ವಿರಾಮ, ಅಲ್ಪ ವಿರಾಮ, ಅದು ಪರ್ಮನೆಂಟ್ ಅಲ್ಲ. ಇದು ಗೊತ್ತಿದ್ದು ಕೂಡ ನನ್ನಿಂದ ಅಂತ ಕಾಲರ್ ಎಗರಿಸುವಂತಹ ಕೆಲಸವನ್ನ ಟ್ರಂಪ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಕೂಡ ಮೋದಿ ಕ್ಲಾರಿಟಿ ಕೊಡಬಹುದಾ? ಮೋದಿಯವರು ಟ್ರಂಪ್ ವಿಚಾರದಲ್ಲಿ ಕ್ಲಾರಿಟಿ ಕೊಡ್ತಾರಲ್ಲೋ, ಆದರೆ ದೇಶದ ಜನ ಕೇಳ್ತಾ ಇರುವಂಥ ಪ್ರಶ್ನೆಗಳಿಗೆ ಮಾತ್ರ ಕ್ಲಾರಿಟಿಯನ್ನು ಕೊಡಲೇಬೇಕು. ಯಾವ ವಿಚಾರ ಅಂತಂದರೆ, ಕದನ ವಿರಾಮವನ್ನು ಯಾಕೆ ನಿರ್ಧಾರವನ್ನು ತೆಗೆದುಕೊಂಡ್ರಿ? ಇಡೀ ದೇಶ ನಿಮ್ಮೊಂದಿಗೆ ಇರುವಂಥ ಸಂದರ್ಭದಲ್ಲಿ ಈ ನಿರ್ಣಯಕ್ಕೆ ಯಾಕೆ ಬಂದ್ರಿ? ಟ್ರಂಪ್ ಅಂತ ಏನು ಒತ್ತಡವನ್ನು ಹೇರಿದರು? ಈ ಪ್ರಶ್ನೆಗಳಿಗೆ ಒಂದಿಷ್ಟು ಉತ್ತರಗಳು ಸಿಗಬೇಕಾಗತ್ತೆ ದೇಶದ ಜನತೆಗೆ. ಯಾಕೆ ಅಂತಂದರೆ, ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಡುವಂತಹ ಜವಾಬ್ದಾರಿ ಭಾರತಕ್ಕೆ ಇದ್ದಿದ್ದು. ಕಾರಣ ಪದೇ ಪದೇ ಈ ರೀತಿಯ ಕಿರಿಕ್ ಮಾಡಿ ಬರುವಂಥ ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಡಬೇಕಾದಂಥದ್ದು ಯಾರು? ಅಮೆರಿಕ ಕೊಡುತ್ತಾ? ಅಮೆರಿಕಕ್ಕೆ ಪಾಕಿಸ್ತಾನದಿಂದ ಏನು ಆಗಬೇಕಾಗಿಲ್ಲ. ಅವ್ರದ್ದು ಓನ್ಲಿ ವ್ಯಾಪಾರದ ದೃಷ್ಟಿ, ನಮ್ಮದು ನಷ್ಟದ ದೃಷ್ಟಿ. ನಮ್ಮ ನಷ್ಟಕ್ಕೆ ಅಮೆರಿಕ ಭರಿಸ್ಕೊಡುತ್ತಾ? ಭರಿಸ್ಕೊಡೋದಿಲ್ಲ. ಉತ್ತರವನ್ನು ಏನು ಬಯಸಬೇಕೀಗ ದೇಶದ ಜನ? ಪ್ರಧಾನಿಗಳು ಏನು ಹೇಳ್ತಾರೆ, ಏನು ಮಾತನಾಡ್ತಾರೆ, ಇದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ? ಪಾಕಿಸ್ತಾನ ಇನ್ನೊಂದ್ಸಲ ಟೆರರಿಸ್ಟ್ ಅಟ್ಯಾಕನ್ನು ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ? ಸೀಸ್ ಫೈರ್ ಉಲ್ಲಂಘನೆಯನ್ನು ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ? ಟ್ರಂಪ್ ಇದಕ್ಕೆ ಕೊಡ್ತಾರ? ಟ್ರಂಪ್ ಅವರು ಹೇಗೆ ಅಂತಂದರೆ, ತಮ್ಮನ್ನು ತಾವು ನಾನೇನೋ ಮಾಡಿಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಕೊಡ್ತಾರೆ. ನಿಜವಾಗಿಯೂ ಕೂಡ ಅಮೆರಿಕ ದೊಡ್ಡಣ್ಣನೇ ಆಗೋದಾದರೆ ಇಸ್ರೇಲ್ ಮತ್ತು ರಷ್ಯಾದಲ್ಲಿ ಆಗಿರುವಂಥದ್ದನ್ನು ನಿಲ್ಲಿಸಬೇಕು. ಅವಾಗ ದೊಡ್ಡಣ್ಣ ಅನಿಸ್ಕೊಳ್ತಾರೆ, ಭಾರತದ ಜೊತೆಗಲ್ಲ. ಬಟ್ ಭಾರತ ನಿಜವಾಗಿಯೂ ಕೂಡ ಈ ವಿಚಾರದಲ್ಲಿ ಮಣಿತಾ ಇದೆಯಾ? ಈ ಪ್ರಶ್ನೆ ಕಾಡುತ್ತೆ. ಓಕೆ.